ನಮಸ್ಕಾರ. ಅಧ್ಯಾಯ 35. ಲಟು, ರಾಖಾಲ ಮತ್ತು ಗುಡೋಗೋಪಾಲ. ಶ್ರೀರಾಮಕೃಷ್ಣರ ನಿರ್ಯಾಣ ನಂತರ ಅವರ ಕೆಲವು ನೇರ ಶಿಷ್ಯರು ನರೇಂದ್ರನ ನೇತೃತ್ವದಲ್ಲಿ ಸನ್ಯಾಸ ದೀಕ್ಷೆಯನ್ನು ತೆಗೆದುಕೊಳ್ಳುವಾಗ ಒಬ್ಬನಿಗೆ ಅದ್ಭುತಾನಂದ ಎಂಬ ಹೆಸರನ್ನು ಕೊಡಲಾಯಿತು. ಆತನೇ ಲಟು. ನಿರಕ್ಷರ ಕುಕ್ಷಿ, ಒಬ್ಬ ಶ್ರೀಮಂತರ ಮನೆಯಲ್ಲಿ ಆಳಾಗಿದ್ದ. ಒಮ್ಮೆ ನರೇಂದ್ರ ಹೇಳುತ್ತಾನೆ, ನೀವು ನಿಜವಾಗಿ ಶ್ರೀರಾಮಕೃಷ್ಣರ ಪವಾಡವನ್ನು ನೋಡಬೇಕಾದರೆ ಲಟುವನ್ನು ನೋಡಿ. ನಾವು ಕಲಿತವರು. ಸಂಸಾರ ಪಂಕದಲ್ಲಿ ಒಂದು ಕಡೆಯಿಂದ ಮತ್ತೊಂದು ಕಡೆಗೆ ನಡೆದುಕೊಂಡು ಹೋಗಿ ಅದನ್ನು ದಾಟಬೇಕಾಯಿತು. ಆದರೆ ಹನುಮಂತ ಲಂಕೆಗೆ ಹಾರಿದಂತೆ ಲಟು ಸಂಸಾರ ಪಂಕದ ಮೇಲೆ ಹಾರಿ ಹೋಗಿದ್ದಾನೆ. ಬಿಹಾರಿನ ಚಾಪ್ರಾ ಎಂಬ ಒಂದು ಹಳ್ಳಿಯಲ್ಲಿ ಹುಟ್ಟಿದ ಹುಡುಗನೇ ಲಟು ಎಂಬುವನು. ಬಾಲ್ಯದಲ್ಲಿಯೇ ಇವನು ತಂದೆ ತಾಯಿಗಳನ್ನು ಕಳೆದುಕೊಂಡ. ಯುವಕನಾದ ಮೇಲೆ ಚಾಕರಿಗಾಗಿ ಕಲ್ಕತ್ತೆಗೆ ಬಂದ. ಅಲ್ಲಿ ಶ್ರೀರಾಮಕೃಷ್ಣರ ಭಕ್ತನಾದ. ರಾಮಚಂದ್ರನ ಮನೆಯಲ್ಲಿ ಅವನಿಗೆ ಕೆಲಸ ಸಿಕ್ಕಿತು. ಅದೇ ಆಳಿನ ಕೆಲಸ. ಏನಾದರೂ ಸಾಮಾನು ತಂದುಕೊಡುವುದು, ಸುದ್ದಿ ಸಮಾಚಾರ ಹೇಳುವುದಕ್ಕೆ ಹೋಗುವುದು ಇತ್ಯಾದಿ. ರಾಮಚಂದ್ರ ಕೆಲವು ವೇಳೆ ಶ್ರೀರಾಮಕೃಷ್ಣರಿಗೆ ಹೂವು, ಹಣ್ಣು ಮುಂತಾದುವನ್ನು ಇವನ ಕೈಯಲ್ಲಿ ಕಳುಹಿಸುತ್ತಿದ್ದ. ಈ ರೀತಿ ಮೊದಲನೇ ವೇಳೆ ಈ ಹುಡುಗನು ಶ್ರೀರಾಮಕೃಷ್ಣರೆಡೆಗೆ ಬಂದಾಗ ಅವರು ಅವನನ್ನು ಎಲ್ಲಿಂದ ಬರುತ್ತೀಯಾ ಎಂದು ಕೇಳಿದರು. ಕಲ್ಕತ್ತೆಯ ರಾಮಚಂದ್ರದತ್ತರ ಮನೆಯಿಂದ ಎಂದು ಹೇಳಿದ. ಶ್ರೀರಾಮಕೃಷ್ಣರಿಗೆ ಸಾಷ್ಟಾಂಗ ಪ್ರಣಾಮ ಮಾಡಿದ. ಶ್ರೀರಾಮಕೃಷ್ಣರು ಅವನಿಗೆ ಪ್ರಸಾದವನ್ನು ಕೊಟ್ಟು ಬಹಳ ವಿಶ್ವಾಸದಿಂದ ಮಾತನಾಡಿಸಿದರು. ಶ್ರೀರಾಮಕೃಷ್ಣರ ಪ್ರೀತಿ ಲಟುವಿನ ಹೃದಯವನ್ನು ತಟ್ಟಿತು. ಅವನು ಈ ಜನ್ಮದಲ್ಲಿ ತಂದೆ ತಾಯಿಗಳ ಪ್ರೀತಿಯ ಸವಿಯನ್ನು ಅರಿತವನಲ್ಲ. ಬಾಲ್ಯದಲ್ಲಿಯೇ ಅವರು ತೀರಿ ಹೋಗಿದ್ದರು. ಯಾರೋ ನೆಂಟರು ನಿರ್ವಾಹವಿಲ್ಲದೆ ಅವನಿಗೆ ಊಟ ಕೊಡುತ್ತಿದ್ದರು. ಕಲ್ಕತ್ತೆಗೆ ಬಂದ ಮೇಲೆ ಒಬ್ಬರ ಮನೆ ಆಳಾದ. ಇದುವರೆಗೆ ಅನಾದರ, ನಿಷ್ಠುರ ಪ್ರಪಂಚದಲ್ಲಿ ಬೆಳೆದವನು. ಹೃದಯ ಮಿಡಿಯುವಂತೆ ಮಾಡುವ ನುಡಿಗಳನ್ನು ಅವನು ಈವರೆಗೆ ಕೇಳಿರಲಿಲ್ಲ. ಆದರೆ ಶ್ರೀರಾಮಕೃಷ್ಣರ ಮಾತನ್ನು ಕೇಳುತ್ತಿದ್ದಾಗ ಪ್ರೀತಿ ಎಂದರೆ ಏನು, ವಿಶ್ವಾಸವೆಂದರೇನು ಎಂಬುದನ್ನು ಅನುಭವಿಸಿದ. ಇದೇ ಮೊದಲನೇ ವೇಳೆ ಶ್ರೀರಾಮಕೃಷ್ಣರು ಅವನನ್ನು ನೋಡುತ್ತಿರುವುದು. ಆದರೆ ಬಹಳ ಕಾಲದ ಪರಿಚಿತನಂತೆ ಮಾತನಾಡಿಸುತ್ತಿರುವರು. ಇನ್ನೊಬ್ಬರ ಮನೆಯಲ್ಲಿ ಆಳಿನ ಕೆಲಸ ಮಾಡುತ್ತಿರುವರು ಎಂಬುದನ್ನು ಕೇಳಿಯೂ ತಮ್ಮ ಮಗನಂತೆ ಪ್ರೀತಿಯಿಂದ ನೋಡುತ್ತಿರುವರು. ಸಂಜೆ ಮನೆಗೆ ಹೋಗುವ ಸಮಯ ಬಂದಾಗ ಶ್ರೀರಾಮಕೃಷ್ಣರ ಅಪ್ಪಣೆಯನ್ನು ಕೇಳಿದ. ಆಗ ಅವರು, ನೀನು ಅಷ್ಟು ದೂರ ನಡೆದುಕೊಂಡು ಹೋಗಬೇಡ, ಈ ಚಿಲ್ಲರೆ ಹಣ ತೆಗೆದುಕೊಂಡು ದೋಣಿಯಲ್ಲಿ ಹೋಗು ಎಂದರು. ಲಟು, ಧನ್ಯವಾದ, ನನ್ನ ಹತ್ತಿರ ಚಿಲ್ಲರೆ ಇದೆ. ಶ್ರೀರಾಮಕೃಷ್ಣರು ನಗುತ್ತಾ, ನಿಜವಾಗಿ ಇದೆಯೋ ಇಲ್ಲದೇ ಇದ್ದರೆ ನನ್ನಿಂದ ತೆಗೆದುಕೋ, ಸಂಕೋಚ ಪಟ್ಟುಕೊಳ್ಳಬೇಡ. ಲಟು ತನ್ನ ಜೇಬನ್ನು ಅಲ್ಲಾಡಿಸಿ, ಕೇಳಿ, ನನ್ನ ಜೇಬಿನಲ್ಲಿರುವ ಚಿಲ್ಲರೆ ದುಡ್ಡಿನ ಶಬ್ದ ಎಂದ. ಶ್ರೀರಾಮಕೃಷ್ಣರು ಮತ್ತೊಮ್ಮೆ ಬಾ ಎಂದರು. ಲಟು ಆಗಲಿ ಎಂದು ಹೊರಟ. ಆತ ಮನೆಗೆ ಹೋದ ಮೇಲೆ ಶ್ರೀರಾಮಕೃಷ್ಣರ ವಿಷಯವಾಗಿಯೇ ರಾಮಚಂದ್ರನ ಹತ್ತಿರ ಮಾತನಾಡುತ್ತಿದ್ದ. 2-3 ದಿನಗಳಾದ ಮೇಲೆ ಲಟು ಪುನಃ ಶ್ರೀರಾಮಕೃಷ್ಣರನ್ನು ನೋಡುವುದಕ್ಕೆ ಬಂದ. ಶ್ರೀರಾಮಕೃಷ್ಣರು ಇನ್ನೇನು ಊಟ ಮಾಡುವುದರಲ್ಲಿದ್ದರು. ಲಟುವನ್ನು ನೋಡಿ, ಊಟ ಆಗಿದೆಯೇ ಎಂದು ಕೇಳಿದರು. ಇಲ್ಲ ಎಂದಾಗ, ಇಲ್ಲೇ ಕುಳಿತುಕೋ, ಊಟ ಮಾಡುವೆಯಂತೆ ಎಂದರು. ಅವನಿಗೆ ಊಟ ಮಾಡುವುದಕ್ಕೆ ಒಂದು ಬಾಳೆ ಎಲೆ ತರಿಸಿದರು. ಗಂಗಾ ನದಿಯ ನೀರನ್ನು ಒಂದು ಲೋಟದಲ್ಲಿ ಇಟ್ಟರು. ಇದನ್ನೆಲ್ಲ ನೋಡುತ್ತಿದ್ದ ಲಟು, ದಯವಿಟ್ಟು ನೀವು ತೊಂದರೆ ತೆಗೆದುಕೊಳ್ಳಬೇಡಿ, ನಾನು ಊಟ ಮಾಡುವುದಿಲ್ಲ ಎಂದ. ಬಿಹಾರಿಗಳು ಬಂಗಾಳಿಗಳ ಕೈಯಿಂದ ಊಟ ಮಾಡುತ್ತಿರಲಿಲ್ಲ. ಶ್ರೀರಾಮಕೃಷ್ಣ, ಏತಕ್ಕೆ ಊಟ ಮಾಡುವುದಿಲ್ಲ? ಗಂಗಾ ನದಿಯ ನೀರಿನಿಂದ ಅಡುಗೆಯನ್ನು ತಯಾರು ಮಾಡಿದೆ ಮತ್ತು ಅದನ್ನು ಕಾಳಿಕಾ ಮಾತೆಗೆ ನೈವೇದ್ಯ ಮಾಡಿದೆ. ಇದನ್ನು ತೆಗೆದುಕೊಳ್ಳುವುದಕ್ಕೆ ಏತಕ್ಕೆ ಅನುಮಾನಿಸುತ್ತಿರುವೆ? ಲಟು, ದಯವಿಟ್ಟು ತೊಂದರೆ ತೆಗೆದುಕೊಳ್ಳಬೇಡಿ, ನಾನು ಊಟ ಮಾಡಲಾರೆ. ಶ್ರೀರಾಮಕೃಷ್ಣರು ಹುಡುಗನನ್ನು ಬಲಾತ್ಕರಿಸಿದರು. ಆಗ ಅವನು, ನಿಮ್ಮ ಪ್ರಸಾದ ಕೊಟ್ಟರೆ ತಿನ್ನುತ್ತೇನೆ ಎಂದು ಹೇಳಿಬಿಟ್ಟ. ಶ್ರೀರಾಮಕೃಷ್ಣರು ತಮ್ಮ ಎಲೆಯಿಂದ ಅವನಿಗೆ ಸ್ವಲ್ಪವನ್ನು ಪ್ರಸಾದದಂತೆ ಕೊಟ್ಟಾಗ ಲಟು ಊಟ ಮಾಡಿದ. ರಾಮಚಂದ್ರದತ್ತ ಲಟುವನ್ನು ಮಧ್ಯೆ ಮಧ್ಯೆ ಹೂವು, ಹಣ್ಣು, ಮಿಠಾಯಿಗಳೊಂದಿಗೆ ದಕ್ಷಿಣೇಶ್ವರಕ್ಕೆ ಕಳುಹಿಸುತ್ತಿದ್ದ. ಲಟುವಿಗೆ ಇವು ಸಂತೋಷದ ದಿನಗಳಾಗಿದ್ದವು. ಕೆಲವು ವೇಳೆ 2-3 ದಿನಗಳು ಅಲ್ಲೇ ಇರುತ್ತಿದ್ದ. ಒಂದು ಸಲ ರಾಮಚಂದ್ರ ದಕ್ಷಿಣೇಶ್ವರಕ್ಕೆ ಬಂದಿದ್ದಾಗ ಶ್ರೀರಾಮಕೃಷ್ಣರು ಲಟುವನ್ನು ದಕ್ಷಿಣೇಶ್ವರದಲ್ಲಿಯೇ ಬಿಟ್ಟರೆ ತಮಗೆ ಅನುಕೂಲವಾಗುವುದೆಂದು ಹೇಳಿದರು. ರಾಮಚಂದ್ರ ಸಂತೋಷದಿಂದ ಒಪ್ಪಿಕೊಂಡ.
ಲಟು ಶ್ರೀರಾಮಕೃಷ್ಣರ ಸೇವಕನಾಗಿ ದಕ್ಷಿಣೇಶ್ವರಕ್ಕೆ ಬಂದ. ಆದರೆ ಶ್ರೀರಾಮಕೃಷ್ಣರು ಅವನನ್ನು ತಮ್ಮ ಸೇವಕನಂತೆ ನೋಡುತ್ತಿರಲಿಲ್ಲ. ಲಟುವಿಗೆ ಓದುವುದಕ್ಕೆ ಬರೆಯುವುದಕ್ಕೆ ಬಾರದು. ಇಷ್ಟು ಅವಿದ್ಯಾವಂತನಾದರೆ ಪ್ರಪಂಚದಲ್ಲಿ ಬಾಳುವುದು ಹೇಗೆ ಎಂದು ಶ್ರೀರಾಮಕೃಷ್ಣರು ತಾವೇ ಅವನಿಗೆ ಅಕ್ಷರ ಕಲಿಸುವ ತೊಂದರೆ ತೆಗೆದುಕೊಂಡರು. ಅಕ್ಷರಗಳಲ್ಲಿ ಶ, ಶ, ಸ ಬರುವವರೆಗೆ ಅಭ್ಯಾಸ ಮುಂದುವರಿಯಿತು. ಯಾವಾಗ ಈ ಅಕ್ಷರಗಳು ಬಂದವೋ ಲಟು ಎಲ್ಲವನ್ನು ಒಂದೇ ರೀತಿ ಉಚ್ಚರಿಸುತ್ತಿದ್ದ. ಎಷ್ಟು ಪ್ರಯತ್ನ ಮಾಡಿದರೂ ಶ್ರೀರಾಮಕೃಷ್ಣರು ಜಯಶೀಲರಾಗಲಿಲ್ಲ. ಸುಸ್ತಾಗಿ ನಿನಗೆ ಸರಸ್ವತಿ ಒಲಿಯುವುದಿಲ್ಲ ಎಂದು ಬಿಟ್ಟು ಬಿಟ್ಟರು. ಆದರೆ ಈ ನಿರಕ್ಷರ ಕುಕ್ಷಿ ಲಟುವನ್ನು ಅನಂತರ ಬಂದ ನರೇಂದ್ರ ಮುಂತಾದವರನ್ನು ಹೇಗೆ ಪ್ರೀತಿಸಿದರೋ ಹಾಗೆ ಪ್ರೀತಿಸುತ್ತಿದ್ದರು ಶ್ರೀರಾಮಕೃಷ್ಣರು. ಲಟು ಬರೀ ಕಾಲಿನಲ್ಲಿ ನಡೆದು ಓಡಾಡುವುದನ್ನು ನೋಡಿ ಯಾರೋ ಭಕ್ತರು ಕನಿಕರಗೊಂಡು ಒಂದು ಜೊತೆ ಎಕ್ಕಡವನ್ನು ಇವನಿಗೆ ತಂದುಕೊಟ್ಟರು. ಅದನ್ನು ಲಟು ಮೆಟ್ಟಿಕೊಂಡು ಒಂದು ದಿನವೆಲ್ಲ ಸಂತೋಷಪಟ್ಟ. ಅವನು ರಾತ್ರಿ ವೇಳೆಯಲ್ಲಿ ಶ್ರೀರಾಮಕೃಷ್ಣರ ಕೋಣೆಯಲ್ಲೇ ಮಲಗುತ್ತಿದ್ದ. ತನ್ನ ಜೋಡುಗಳನ್ನು ಹೊರಗೆ ಬಿಟ್ಟಿದ್ದ. ಎಂದಿನಂತೆ ಬೆಳಿಗ್ಗೆ ಬೇಗ ಎದ್ದು ಶ್ರೀರಾಮಕೃಷ್ಣರು ಹೊರಗೆ ಹೋಗಲು ಬಾಗಿಲು ತೆರೆದರು. ನೋಡಿದರು ಲಟುವಿನ ಜೊತೆ ಜೋಡಿನಲ್ಲಿ ಒಂದೇ ಇದೆ. ನಾಯಿಯೋ ನರಿಯೋ ಇನ್ನೊಂದನ್ನು ಹೊತ್ತುಕೊಂಡು ಹೋಗಿತ್ತು. ಅದನ್ನು ನೋಡಿ ಪಾಪ, ಒಂದು ದಿನವೂ ಸರಿಯಾಗಿ ಮೆಟ್ಟಿಕೊಳ್ಳುವ ಯೋಗ ಇವನಿಗೆ ಇಲ್ಲವಲ್ಲ ಎಂದು ಆ ಇನ್ನೊಂದು ಚಪ್ಪಲಿ ಎಲ್ಲಿಯಾದರೂ ಸಿಕ್ಕಬಹುದೇನೋ ಎಂದು ಅವರು ದಕ್ಷಿಣೇಶ್ವರದ ಪೊದೆಗಳಲ್ಲೆಲ್ಲ ಅದನ್ನು ಹುಡುಕುತ್ತಿದ್ದರು. ಲಟು ಬೆಳಿಗ್ಗೆ ಏಳುವುದಕ್ಕೆ ಮುಂಚೆ ಶ್ರೀರಾಮಕೃಷ್ಣರನ್ನು ಕರೆಯುವ ಅಭ್ಯಾಸವಿತ್ತು. ಅವರು ಏಳು ಎಂದಾಗ ಎದ್ದು ಕೆಲಸವನ್ನು ಪ್ರಾರಂಭಿಸುತ್ತಿದ್ದ. ನಿದ್ದೆಯಿಂದ ಎದ್ದು ಮಲಗಿಕೊಂಡೇ ಅವರನ್ನು ಕೂಗುತ್ತಿದ್ದ. ಆದರೆ ಇಂದು ಶ್ರೀರಾಮಕೃಷ್ಣರ ಮಂಚದ ಕಡೆಯಿಂದ ಯಾವ ಧ್ವನಿಯೂ ಬರುತ್ತಿಲ್ಲ. ಸ್ವಲ್ಪ ಹೊತ್ತಾದ ಮೇಲೆ ಶ್ರೀರಾಮಕೃಷ್ಣರು ಬಂದಾಗ, ನೀವು ಎಲ್ಲಿಗೆ ಹೋಗಿದ್ದೀರಿ? ನಾನು ಅಷ್ಟು ಹೊತ್ತಿನಿಂದ ಕೂಗುತ್ತಿದ್ದೆನಲ್ಲ ಎಂದು ಕೇಳಿದ. ಆಗ ಶ್ರೀರಾಮಕೃಷ್ಣರು, ನಿನ್ನ ಒಂದು ಜೋಡು ಹೊರಗೆ ಕಾಣುತ್ತಿರಲಿಲ್ಲ, ಅದು ಎಲ್ಲಿಯಾದರೂ ಸಿಕ್ಕೀತೆ ಎಂದು ಹುಡುಕುತ್ತಿದ್ದೆ ಎಂದರು. ಇದನ್ನು ಕೇಳಿದಾಗ ಲಟುವಿನ ಕಣ್ಣಿನಲ್ಲಿ ನೀರು ಬಂತು. ನನ್ನಂತಹ ಪಾಮರ ಸೇವಕನ ಜೋಡನ್ನು ಹುಡುಕುವುದಕ್ಕೆ ಹೋಗಿದ್ದರಲ್ಲ ಈ ಮಹಾಗುರುಗಳು ಎಂಬ ಭಾವದಿಂದ ಉನ್ಮತ್ತನಾದ. ಅನಂತರ ಅವರು ಹೇಳುತ್ತಿದ್ದರು, ಈ ಒಂದು ಘಟನೆಯನ್ನು ನೆನೆದರೆ ಸಾಕು ನನಗೆ ರೋಮಾಂಚನವಾಗುವುದು, ಕಣ್ಣೀರು ಧಾರಾಕಾರವಾಗಿ ಸುರಿಯುವುದು, ದಿನವೆಲ್ಲ ಇದನ್ನೇ ಕುರಿತು ಚಿಂತಿಸುವಂತಾಗುತ್ತದೆ ಎಂದು. ಮುಂದೆ ಸನ್ಯಾಸ ದೀಕ್ಷೆಯನ್ನು ಸ್ವೀಕರಿಸಿದ ಶಿಷ್ಯರಲ್ಲಿ ಇವನೇ ಮೊದಲಿಗನಾದ. ಶ್ರೀರಾಮಕೃಷ್ಣರ ಮತ್ತೊಬ್ಬ ಶಿಷ್ಯನೇ ರಾಖಾಲ್ ಚಂದ್ರ ಘೋಷ್. ಶ್ರೀರಾಮಕೃಷ್ಣರಿಗೆ ಒಂದು ದಿನ ಜಗನ್ಮಾತೆ ಅವರ ತೊಡೆಯ ಮೇಲೆ ಒಂದು ಮಗುವನ್ನು ಕೂಡಿಸಿ, ಇದು ನಿನ್ನ ಮಗು ಎಂದಳು. ಶ್ರೀರಾಮಕೃಷ್ಣರು ಹೌಹಾರಿದರು, ಏನು, ನನಗೆ ಮಗುವಾಗುತ್ತದೆಯೇ ಎಂದು. ಆದರೆ ದೇವಿ ತಕ್ಷಣವೇ ಇದು ನಿನ್ನ ಮಾನಸಿಕ ಪುತ್ರ ಎಂದಳು. ಆಗ ಶ್ರೀರಾಮಕೃಷ್ಣರಿಗೆ ಸಮಾಧಾನವಾಯಿತು. ಆ ಮಗುವೇ ರಾಖಾಲ್. ನಿಜವಾಗಿಯೂ ರಾಖಾಲ್ ಶ್ರೀರಾಮಕೃಷ್ಣರ ಆಧ್ಯಾತ್ಮಿಕ ಶಿಶುವಾದನು. ರಾಖಾಲನಿಗೆ ಶ್ರೀರಾಮಕೃಷ್ಣರೊಡನೆ ಇದ್ದ ಸಲಿಗೆ ಇನ್ನಾರಿಗೂ ಇರಲಿಲ್ಲ. ರಾಖಾಲ್ 1862ರಲ್ಲಿ ಬಾಸಿರ್ ಹಾಟ್ ಎಂಬ ಗ್ರಾಮದಲ್ಲಿ ಜನ್ಮ ತಾಳಿದನು. ಅಲ್ಲಿ ಅವನ ತಂದೆ ಜಮೀನ್ದಾರನಾಗಿದ್ದನು. ಅವನಿಗೆ ಚಿಕ್ಕಂದಿನಿಂದಲೇ ಆಧ್ಯಾತ್ಮಿಕ ಪ್ರವೃತ್ತಿ. ಮಗುವಾಗಿದ್ದಾಗಲೇ ದೇವದೇವಿಯರ ಪೂಜೆಯನ್ನು ಮಾಡುತ್ತಿದ್ದನು. ಇವನು 1880ರಲ್ಲಿ, ಅಂದರೆ ತನ್ನ 18ನೇ ವಯಸ್ಸಿನಲ್ಲಿ ಶ್ರೀರಾಮಕೃಷ್ಣರನ್ನು ನೋಡುವುದಕ್ಕೆ ಬಂದನು. ರಾಖಾಲ್ ಶ್ರೀರಾಮಕೃಷ್ಣರ ಮುಂದೆ ನಿಂತೊಡನೆ ಜಗನ್ಮಾತೆ ತೊಡೆಯ ಮೇಲೆ ಕೂಡಿಸಿದ ಮಗು ಇದೆ ಎಂದು ಮನಗಂಡರು. ರಾಖಾಲನ ವಿಷಯದಲ್ಲಿ ಶ್ರೀರಾಮಕೃಷ್ಣರಿಗೆ ಮತ್ತೊಂದು ದೃಶ್ಯ ಕಂಡಿತು. ಬೃಂದಾವನದ ಶ್ರೀಕೃಷ್ಣ ಒಂದು ವಿಕಸಿತವಾದ ದೊಡ್ಡ ಕಮಲದ ಮೇಲೆ ನಿಂತಿದ್ದ. ಅವನ ಪಕ್ಕದಲ್ಲಿ ಒಬ್ಬ ಹುಡುಗ ನಿಂತುಕೊಂಡು ಶ್ರೀಕೃಷ್ಣನನ್ನೇ ನೋಡುತ್ತಿದ್ದ. ಆ ಹುಡುಗನೇ ರಾಖಾಲನೆಂದು ಶ್ರೀರಾಮಕೃಷ್ಣರು ಅನಂತರ ಹೇಳುತ್ತಿದ್ದರು. ಬೃಂದಾವನದಲ್ಲಿ ಶ್ರೀಕೃಷ್ಣನೊಡನೆ ಆಡಿದ ಗೋಪಾಲರಲ್ಲಿ ಒಬ್ಬನಾಗಿದ್ದ ರಾಖಾಲ ಎಂದು ಹೇಳುತ್ತಿದ್ದರು. ರಾಖಾಲನಿಗೆ ಚಿಕ್ಕ ವಯಸ್ಸಿನಲ್ಲೇ ಮದುವೆಯಾಗಿತ್ತು. ಶ್ರೀರಾಮಕೃಷ್ಣರ ಬಳಿಗೆ ಬರುತ್ತಿದ್ದ ಮನಮೋಹನ ಮಿತ್ರನ ತಂಗಿಯನ್ನೇ ಮದುವೆಯಾಗಿದ್ದ. ಒಂದು ದಿನ ಮನಮೋಹನನೇ ರಾಖಾಲನನ್ನು ಶ್ರೀರಾಮಕೃಷ್ಣರ ಬಳಿಗೆ ಕರೆತಂದ. ಅಂದಿನಿಂದ ಆರಂಭವಾಯಿತು ಈರ್ವರ ಸಂಬಂಧ. ರಾಖಾಲ ಆಧ್ಯಾತ್ಮಿಕ ಜೀವನದಲ್ಲಿ ಮುಂದುವರಿಯುವಂತೆ ಮಾಡಲು ಅವರು ಎಲ್ಲ ತೊಂದರೆಯನ್ನು ತೆಗೆದುಕೊಂಡರು. ಆದರೆ ವ್ಯವಹಾರದಲ್ಲಿ ಅವರು ತಂದೆಯಂತೆಯೂ ಇವನು ಶಿಷ್ಯನಿಗಿಂತ ಹೆಚ್ಚಾಗಿ 3-4 ವರ್ಷದ ಮಗನಂತೆಯೂ ಇದ್ದರು.
ಇವರಿಬ್ಬರಿಗೂ ಅತ್ಯಂತ ಮಧುರ ಬಾಂಧವ್ಯವಿತ್ತು. ರಾಖಾಲ ಶ್ರೀರಾಮಕೃಷ್ಣರನ್ನು ತನ್ನ ತಂದೆ ಎಂದು ಭಾವಿಸುತ್ತಿದ್ದ. ಅವನು ಮಗುವಿನಂತೆ ಅವರ ತೊಡೆಯ ಮೇಲೆ ಕುಳಿತುಕೊಳ್ಳುತ್ತಿದ್ದ. ಅವನು ಶ್ರೀರಾಮಕೃಷ್ಣರನ್ನು ಬಿಟ್ಟು ಹೋಗುತ್ತಲೇ ಇರಲಿಲ್ಲ. ಶ್ರೀರಾಮಕೃಷ್ಣರನ್ನು ನೋಡಿದೊಡನೆ ರಾಖಾಲನಲ್ಲಿ ತಾನು ಅವರ ಸಣ್ಣ ಮಗು ಎಂಬ ಭಾವ ಉದ್ದೀಪನೆಯಾಗುತ್ತಿತ್ತು. ಅದರಂತೆಯೇ ಶ್ರೀರಾಮಕೃಷ್ಣರಲ್ಲಿ ತಂದೆಯ ಭಾವ ಉದ್ದೀಪನೆಯಾಗುತ್ತಿತ್ತು. ಅವರು ರಾಖಾಲನಿಗೆ ಬೆಣ್ಣೆ ಮತ್ತು ಮಿಠಾಯಿಯನ್ನು ತಿನ್ನಿಸುತ್ತಿದ್ದರು. ಶ್ರೀರಾಮಕೃಷ್ಣರು ಕೆಲವು ವೇಳೆ ಅವನನ್ನು ತಮ್ಮ ಕೈಯಲ್ಲಿ ಎತ್ತಿಕೊಳ್ಳುತ್ತಲೂ ಇದ್ದರು. ರಾಖಾಲ ಕೂಡ ಕೆಲವು ಸಲ ಅವರ ಬೆನ್ನಿನ ಮೇಲೆ ಹತ್ತುತ್ತಿದ್ದ. ಶ್ರೀರಾಮಕೃಷ್ಣರ ಬಳಿಗೆ ಮಗ ಹೋಗುವುದು ರಾಖಾಲನ ತಂದೆಗೆ ಅಷ್ಟು ಹಿಡಿಸಲಿಲ್ಲ. ಹುಡುಗ ಇನ್ನೂ ಸಣ್ಣವನು, ಮದುವೆ ಬೇರೆ ಆಗಿದೆ. ಶ್ರೀರಾಮಕೃಷ್ಣರ ಸಂಘದಿಂದ ವೈರಾಗ್ಯ ಬಂದು ಮನೆ ಬಿಟ್ಟು ಹೋದರೆ ಏನು ಗತಿ ಎಂದು ಭಾವಿಸಿದ. ಎಂತಹ ಜನ ಶ್ರೀರಾಮಕೃಷ್ಣರನ್ನು ನೋಡುವುದಕ್ಕೆ ಬರುತ್ತಾರೆ ಎಂಬುದನ್ನು ನೋಡುವುದಕ್ಕೆ ಒಂದೆರಡು ಸಲ ಅವನು ದಕ್ಷಿಣೇಶ್ವರಕ್ಕೂ ಬಂದ. ಆಗ ಕಲ್ಕತ್ತೆಯ ದೊಡ್ಡ ದೊಡ್ಡ ಲಾಯರ್ಗಳು, ಡಾಕ್ಟರ್ಗಳು ಮತ್ತು ಕೆಲವು ಉನ್ನತ ಅಧಿಕಾರಿಗಳು ಇದ್ದರು. ಇವರೆಲ್ಲ ಏನು ಮನೆ ಮಠ ಬಿಟ್ಟವರಲ್ಲ, ಸಂಸಾರದಲ್ಲಿ ಇರುವವರು ಎಂಬ ಧೈರ್ಯ ಬಂತು. ಯಾವಾಗ ಶ್ರೀರಾಮಕೃಷ್ಣರಿಗೆ ಗೊತ್ತಾಯಿತೋ ಆತ ರಾಖಾಲನ ತಂದೆ ಎಂದು, ಅವನು ತುಂಬ ಒಳ್ಳೆಯ ಹುಡುಗ. ಈಗ ಗೊತ್ತಾಯಿತು ರಾಖಾಲ ಏತಕ್ಕೆ ಇಷ್ಟು ಒಳ್ಳೆಯ ಹುಡುಗ ಆಗಿದ್ದಾನೆ ಎಂಬುದು. ನಿನ್ನಂತಹ ಅಪ್ಪನಿಗೆ ಯೋಗ್ಯನಾದ ಮಗನೇ ಅವನು ಎಂದರು. ಒಂದು ವಿಧವಾಗಿ ಅವನನ್ನು ಹೊಗಳಿದಂತೆ ಆಯಿತು. ಹುಡುಗನಿಗೆ ಬೇಕಾದಷ್ಟು ತಿಂಡಿ ತೀರ್ಥಗಳ ಉಪಚಾರ ಸಿಕ್ಕುತ್ತಿದೆ ಎಂಬುದು ತಂದೆಗೆ ಗೊತ್ತಾಯಿತು. ಅನಂತರ ರಾಖಾಲನಿಗೆ ಶ್ರೀರಾಮಕೃಷ್ಣರ ಬಳಿಗೆ ಬರುವುದಕ್ಕೆ ತಂದೆ ಅಭ್ಯಂತರವನ್ನು ತಂದೊಡ್ಡಲಿಲ್ಲ. ರಾಖಾಲನಿಗೆ ಮದುವೆಯಾಗಿದೆ ಎಂಬುದನ್ನು ಕೇಳಿದಾಗ ಆಕೆ ಎಂತಹ ಹುಡುಗಿಯೋ, ಆಧ್ಯಾತ್ಮಿಕ ಜೀವನಕ್ಕೆ ಆತಂಕವಾಗುತ್ತಾಳೋ ಅಥವಾ ಅನುಕೂಲೆಯಾಗುತ್ತಾಳೋ ನೋಡಬೇಕೆಂದು ಹೇಳಿದಾಗ ಒಂದು ದಿನ ರಾಖಾಲ ಅವಳನ್ನು ಕರೆದುಕೊಂಡು ಬಂದ. ಜೊತೆಗೆ ಹುಡುಗಿಯ ತಾಯಿಯೂ ಬಂದಳು. ಆ ಹುಡುಗಿಯ ತಾಯಿ ಮತ್ತು ಅಣ್ಣ ಆಗಲೇ ಶ್ರೀರಾಮಕೃಷ್ಣರ ಭಕ್ತರಾಗಿದ್ದರು. ಶ್ರೀರಾಮಕೃಷ್ಣರು ರಾಖಾಲನ ಹೆಂಡತಿಯನ್ನು ಸ್ವಲ್ಪ ಪರೀಕ್ಷೆ ಮಾಡಿದರು. ಈ ಹುಡುಗಿಯಲ್ಲಿ ಆಧ್ಯಾತ್ಮಿಕ ಲಕ್ಷಣಗಳಿವೆ. ಇವಳು ರಾಖಾಲನ ಧಾರ್ಮಿಕ ಜೀವನಕ್ಕೆ ಆತಂಕ ತರುವವಳಲ್ಲ ಎಂದರು. ಶ್ರೀರಾಮಕೃಷ್ಣರು ರಾಖಾಲನನ್ನು ಅಷ್ಟೊಂದು ಪ್ರೀತಿಸುತ್ತಿದ್ದರು. ಆದರೆ ಅವನ ಶೀಲದಲ್ಲಿ ಏನಾದರೂ ಕಳಂಕವನ್ನು ಕಂಡಾಗ ಅದನ್ನು ಕಟುವಾಗಿಯೇ ಟೀಕಿಸುತ್ತಿದ್ದರು. ಶ್ರೀರಾಮಕೃಷ್ಣರ ಪ್ರೀತಿ ಕುರುಡು ಪ್ರೀತಿಯಲ್ಲ, ಇದು ಅನಾಸಕ್ತವಾದ ಪ್ರೀತಿ. ರಾಖಾಲ ಯೋಗ್ಯವಾದ ವ್ಯಕ್ತಿಯಾಗಬೇಕು ಎಂಬುದೇ ಅವರಿಚ್ಛೆ. ಒಂದು ಸಲ ಶ್ರೀರಾಮಕೃಷ್ಣರನ್ನು ಕೇಳದೆಯೇ ರಾಖಾಲ ಬೆಣ್ಣೆಯನ್ನು ತಿಂದ. ಆಗ ಶ್ರೀರಾಮಕೃಷ್ಣರು, ನಿನ್ನ ನಾಲಿಗೆಯನ್ನು ನಿಗ್ರಹಿಸುವುದನ್ನು ಬಿಟ್ಟು ನನಗೆ ಹೇಳದೆ ಕೇಳದೆ ನೀನು ಬೆಣ್ಣೆ ತಿಂದೆಯಲ್ಲ, ನಾಚಿಕೆಗೇಡು ಎಂದು ಬೈದರು. ರಾಖಾಲನಿಗೆ ತನ್ನ ತಪ್ಪು ಗೊತ್ತಾಯಿತು. ಇನ್ನೊಂದು ಸಲ ಅವನು ಇಂತಹ ಕೆಲಸವನ್ನು ಮಾಡಲಿಲ್ಲ. ರಾಖಾಲನದು ಇನ್ನೂ ಹುಡುಗು ಬುದ್ಧಿ. ಅವನು ಶ್ರೀರಾಮಕೃಷ್ಣರ ಬಳಿಗೆ ಬಂದಾಗ ತಾನೇ ರಾಮಕೃಷ್ಣರ ಅಚ್ಚುಮೆಚ್ಚಿನ ಶಿಷ್ಯ, ಇತರರಾರಿಗೂ ಅವರು ತನಗೆ ತೋರುವಷ್ಟು ಪ್ರೀತಿಯನ್ನು ತೋರಬಾರದು ಎಂದು ಭಾವಿಸಿದ್ದ. ಆದರೆ ಇತರರನ್ನು ಶ್ರೀರಾಮಕೃಷ್ಣರು ರಾಖಾಲನನ್ನು ಪ್ರೀತಿಸಿದಂತೆಯೇ ಪ್ರೀತಿಸಿದಾಗ ಅವನಲ್ಲಿ ಮೊದಮೊದಲು ಅಸೂಯೆ ಉಂಟಾಗುತ್ತಿತ್ತು. ಆದರೆ ಶ್ರೀರಾಮಕೃಷ್ಣರ ದಯೆಯಿಂದ ಇವುಗಳಿಂದ ಬೇಗ ಪಾರಾದ. ಶ್ರೀರಾಮಕೃಷ್ಣರದು ಶುದ್ಧ ಅಂತಃಕರಣ. ಯಾರನ್ನೇ ಆಗಲಿ ಪ್ರೀತಿಸಿದರೆ ಅಷ್ಟೇ ಶುದ್ಧವಾಗಿ ಆಳವಾಗಿ ಪ್ರೀತಿಸುತ್ತಿದ್ದರು. ಪ್ರತಿಯೊಬ್ಬನೂ ಭಾವಿಸುತ್ತಿದ್ದ ತಾನೇ ಅವರ ಪಟ್ಟದ ಶಿಷ್ಯ ಎಂದು. ಮಗು ಚಂದ್ರ ತನಗೊಬ್ಬನಿಗೆ ಮಾವನಾಗಿದ್ದಾನೆ ಎಂದು ಭಾವಿಸುವಂತೆ. ಶ್ರೀರಾಮಕೃಷ್ಣರಿಗೆ ರಾಖಾಲನಿಂದ ಅಗಲಿರುವುದಕ್ಕೆ ಆಗುತ್ತಿರಲಿಲ್ಲ. ಅವನು ಒಮ್ಮೆ ಬೃಂದಾವನಕ್ಕೆ ಹೋದಾಗ ಕಾಯಿಲೆ ಬಿದ್ದ. ಆಗ ಶ್ರೀರಾಮಕೃಷ್ಣರು ತುಂಬ ಕಳವಳಗೊಂಡರು. ತಾನು ಕೃಷ್ಣನ ಸಂಗಡಿಗನಾಗಿದ್ದ ವಿಷಯ ನೆನಪಿಗೆ ಬಂದು ಅವನು ಎಲ್ಲಿ ದೇಹವನ್ನು ತ್ಯಜಿಸುವನೋ ಎಂದು ಅಂಜಿದರು. ಅವರು ಜಗನ್ಮಾತೆಗೆ ರಾಖಾಲ ಬೇಗ ಗುಣವಾಗಲಿ ಎಂದು ಬೇಡಿದರು. ಅವನು ಹುಷಾರಾಗುತ್ತಾನೆ ಎಂದು ತಾಯಿ ಧೈರ್ಯ ಹೇಳಿದಳು. ಶ್ರೀರಾಮಕೃಷ್ಣರ ಕೃಪೆಯಿಂದ ರಾಖಾಲನಿಗೆ ಅವನ ಇಷ್ಟ ದೇವರ ದರ್ಶನವಾಯಿತು. ಅನಂತರ ಶ್ರೀರಾಮಕೃಷ್ಣರ ವಾಣಿ ಜಗತ್ತಿನ ಇತರರಿಗೆ ತಲುಪುವುದಕ್ಕೆ ಇವನು ಒಂದು ನಿಮಿತ್ತವಾದನು. ಸಾಧನಾ ಜೀವನದಲ್ಲಿಯೂ ರಾಖಾಲ ಬಹಳ ಮುಂದುವರಿದ. ಸ್ವಾಮಿ ವಿವೇಕಾನಂದರು ರಾಖಾಲನನ್ನು ಬಹಳ ಗೌರವಿಸುತ್ತಿದ್ದರು. ಅವನನ್ನು ಆಧ್ಯಾತ್ಮಿಕ ಅನುಭವಗಳ ಮೇರು ಶಿಖರ ಎಂದು ಹೊಗಳುತ್ತಿದ್ದರು. ಗುರುವಿನಂತೆ ಗುರುಪುತ್ರನನ್ನು ನೋಡಬೇಕು ಎಂದು ವಿವೇಕಾನಂದರೇ ಅವರನ್ನು ಗೌರವಿಸುತ್ತಿದ್ದರು. ಶ್ರೀರಾಮಕೃಷ್ಣರ ಶಿಷ್ಯರಲ್ಲಿ
ತುಂಬ ವಯಸ್ಸಾದವನೇ ಗೋಪಾಲಚಂದ್ರ ಘೋಷ್ ಎಂಬುವನು. ಈತ ಶ್ರೀರಾಮಕೃಷ್ಣರಿಗಿಂತಲೂ ವಯಸ್ಸಿನಲ್ಲಿ ಹಿರಿಯವನಾಗಿದ್ದ. ಶ್ರೀರಾಮಕೃಷ್ಣರೇ ಇವನನ್ನು ಮುದುಕ ಗೋಪಾಲ ಎಂದು ಹಾಸ್ಯಕ್ಕೆ ಕರೆಯುತ್ತಿದ್ದರು. 24 ಪರಗಣ ಜಿಲ್ಲೆಯ ಜಗದ್ದಾರ್ ಎಂಬ ಹಳ್ಳಿಯಲ್ಲಿ ಇವನು ಹುಟ್ಟಿದನು. ಇವನು ಸಾಧಾರಣವಾಗಿ ಕಲ್ಕತ್ತೆಯ ಹತ್ತಿರ ಸಿಂಥಿ ಎಂಬ ಕಡೆ ವಾಸ ಮಾಡುತ್ತಿದ್ದ. ಇವನು ಬೇನಿಪಾಲ್ ಎಂಬುವನ ಕಾಗದದ ಅಂಗಡಿಯಲ್ಲಿ ಕೆಲಸದಲ್ಲಿ ಇದ್ದನು. ಕೆಲವು ವೇಳೆ ಶ್ರೀರಾಮಕೃಷ್ಣರು ಬೇನಿಪಾಲನ ಮನೆಗೆ ಕೀರ್ತನಾದಿಗಳನ್ನು ಕೇಳಲು ಹೋಗುತ್ತಿದ್ದರು. ಆ ಸಮಯದಲ್ಲಿ ಗೋಪಾಲ ಶ್ರೀರಾಮಕೃಷ್ಣರನ್ನು ನೋಡಿದ್ದ. ಗೋಪಾಲನಿಗೆ ಮದುವೆಯಾಗಿತ್ತು. ಹಲವು ವರ್ಷಗಳ ಕಾಲ ಹೆಂಡತಿಯೊಡನೆ ಸುಖ ಜೀವನ ನಡೆಸಿದ್ದ. ಇದ್ದಕ್ಕಿದ್ದಂತೆ ಅವಳು ಒಂದು ದಿನ ತೀರಿ ಹೋದಳು. ಅವನ ಜೀವನದ ತಳಪಾಯವೇ ಕುಸಿದು ಹೋದಂತೆ ಆಯಿತು. ಶಾಂತಿಗಾಗಿ ಅಲ್ಲಿ ಇಲ್ಲಿ ಅಲೆದಾಡುತ್ತಿದ್ದಾಗ ಶ್ರೀರಾಮಕೃಷ್ಣರ ಸಮೀಪಕ್ಕೆ ಬಂದನು. ಮೊದಲು ಶ್ರೀರಾಮಕೃಷ್ಣರನ್ನು ಕಂಡಾಗ ಅವನಿಗೆ ಏನೂ ಅನುಭವ ಆಗಲಿಲ್ಲ. ಅಲ್ಲಿಗೆ ಹೋಗಿ ಪ್ರಯೋಜನವೇನು ಎಂದು ಅಸಡ್ಡೆಯಿಂದ ಇದ್ದ. ಯಾರೋ ಹೇಳಿದರು, ಮಹಾತ್ಮರು ಹೋದೊಡನೆ ನಿನಗೆ ಮೈದೋರುವುದಿಲ್ಲ, ಇನ್ನೊಮ್ಮೆ ಹೋಗಿ ನೋಡು ಎಂದು. ಎರಡನೇ ವೇಳೆ ಶ್ರೀರಾಮಕೃಷ್ಣರನ್ನು ನೋಡಲು ಹೋದಾಗ ಅವರ ಕೃಪಾದೃಷ್ಟಿ ಇವನ ಕಡೆಗೆ ಹರಿಯಿತು. ಅವರ ಮಾತಿನಿಂದ ಮನಸ್ಸಿಗೆ ಶಾಂತಿ ಸಿಕ್ಕಿತು. ಜಗತ್ತಿನಲ್ಲಿ ಭಗವಂತನ ವಿನ ಉಳಿದವುಗಳೆಲ್ಲ ನಶ್ವರ. ಅದರ ಆಧಾರದ ಮೇಲೆ ಕಟ್ಟಿದ ಸುಖದ ಗೋಪುರಗಳೆಲ್ಲ ಕುಸಿಯಲೇಬೇಕು. ನಾಶವಾಗದ ಒಂದು ವಸ್ತುವಿದೆ, ಅದೇ ಭಗವಂತ. ಅವನನ್ನು ಪ್ರೀತಿಸಬೇಕು. ಅವನೊಬ್ಬನೇ ಭೂಮ ವಸ್ತು. ಅದನ್ನು ಪ್ರೀತಿಸಿದರೆ ಮಾತ್ರ ಸುಖ ಶಾಂತಿ. ಅಲ್ಪವನ್ನು ಪ್ರೀತಿಸಿದರೆ ಅಸುಖ ಅಶಾಂತಿ ಎಂಬುದನ್ನು ಮನಗಂಡ. ದೇವರ ಕಡೆ ಮನಸ್ಸನ್ನು ಹಾಕಿ ಶ್ರೀರಾಮಕೃಷ್ಣರ ನೇತೃತ್ವದಲ್ಲಿ ಆಧ್ಯಾತ್ಮಿಕ ಜೀವನದಲ್ಲಿ ಮುಂದುವರಿದನು. ಅಧ್ಯಾಯ 35 ಮುಗಿಯಿತು.